ಮಾದಕ ದ್ರವ್ಯ ಸೇವನೆ ಮಾಡುತ್ತಿರುವ ಮತ್ತು ಸರಬರಾಜು ದಂಧೆಕೋರರ ವಿರುದ್ಧ ತಾಲೂಕು ಆಡಳಿತ ಅಗತ್ಯ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಈ ಮೂಲಕ ಅಮಲು ಮುಕ್ತ ಸಕಲೇಶಪುರ ಆಂದೋಲನಕ್ಕೆ ಕಾನೂನು ಬಿಗಿಗೊಳಿಸಬೇಕು ಎಂದು ಸಾಮಾಜಿಕ ಹಿರಿಯ ಹೋರಾಟಗಾರ ನಾರಾಯಣ್ ಆಳ್ವ ಹೇಳಿದ್ದಾರೆ. ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಕಲೇಶಪುರದಲ್ಲಿ ಅನೇಕ ಸಮಸ್ಯೆಗಳಿವೆ. ಇದರ ಮಧ್ಯೆ ಅಮಲು ಊರಿಗೆ ವಿನಾಶವಾಗಿ ಪರಿಣಮಿಸುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಸಕಲೇಶಪುರದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಚಟುವಟಿಕೆಗಳಿಂದ ಹಿರಿಯ ನಾಗರಿಕರುಗಳಾದ ನಾವುಗಳು ಆತಂಕದಲ್ಲಿದ್ದೇವೆ. ಊರಿನ ಉಳಿವಿಗಾಗಿ, ಉತ್ತಮ ಭವಿಷ್ಯಕ್ಕಾಗಿ ನಾವೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡುವ ಅನಿವಾರ್ಯತೆ ಸೃಷ್ಟಿಯಾಗಿದೆ ಎಂದರು. ಅಮಲು ಮುಕ್ತ ಸಕಲೇಶಪುರ ನಿರ್ಮಾಣ ಮಾಡಲು ಪೊಲೀಸ್ ಇಲಾಖೆಯಿಂದ ಅಸಾಧ್ಯ. ತಾಲೂಕು ಆಡಳಿತ ಸಂಪೂರ್ಣವಾಗಿ ಕೈಜೋಡಿಸಬೇಕು ಎಂದರು. ಬೀದಿಗಳಲ್ಲಿ ಅಮಲು ಪದಾರ್ಥಗಳು ಕೈಗೆ ಸಿಗುತ್ತದೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಏಕೆ ಮಾಹಿತಿ ಸಿಗುವುದಿಲ್ಲ ಎಂಬುದು ಅರ್ಥವಾಗುವುದಿಲ್ಲ. ವ್ಯವಸ್ಥೆಯ ಮೇಲೆ ಅನುಮಾನ ಮೂಡುತ್ತಿದೆ ಎಂದು ಹೇಳಿದರು. ನಾಗರಿಕ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ರವಿಕುಮಾರ್ ಮಾತನಾಡಿ, ಇದೊಂದು ವಿಷಾದಕರ ವಿಚಾರವಾಗಿದೆ. ಇಂತಹ ವಿಚಾರ ಊರಿಗೆ ಬರುತ್ತದೆ ಎಂದು ನಾವು ಊಹಿಸಿರಲಿಲ್ಲ. ಇಂತಹ ಹೀನ ಪರಿಸ್ಥಿತಿ ನೋಡಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಕಡಿವಾಣ ಹಾಕಲೇಬೇಕು. ಊರಿನ ಪ್ರಜ್ಞಾವಂತ ನಾಗರಿಕರು ಕೈಜೋಡಿಸಬೇಕು ಎಂದರು. ಕೆಲವು ಮೆಡಿಕಲ್ ಶಾಪ್ನಲ್ಲಿ ಡ್ರಗ್ಸ್ ಮಾರಾಟವಾಗುತ್ತಿದೆ. ಇದಕ್ಕೂ ಕಡಿವಾಣ ಹಾಕಬೇಕು. ಮಾರಾಟದ ವಿವರಗಳನ್ನು ಪ್ರತಿದಿನ ನಮೂದಿಸಬೇಕು ಎಂದರು. ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಮಲ್ನಾಡ್ ಮೆಹಬೂಬ್ ಮಾತನಾಡಿ, ಇತ್ತೀಚೆಗೆ ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ಅಮಲು ಮುಕ್ತ ಸಕಲೇಶಪುರಕ್ಕೆ ಕರೆ ನೀಡಿ ಆಂದೋಲನಕ್ಕೆ ಚಾಲನೆ ನೀಡಲು ಮುಂದಾಗಿದ್ದಾರೆ. ಇವರೊಂದಿಗೆ ಸರ್ವರು ಕೈ ಜೋಡಿಸಬೇಕೆಂದು ಮನವಿ ಮಾಡಿದರು. ನಾವುಗಳು ಹೋರಾಟಗಳನ್ನು ಕೈಬಿಟ್ಟು ಅನೇಕ ವರ್ಷಗಳೇ ಆಗಿವೆ. ಇಂದಿನ ಆಗುಹೋಗುಗಳನ್ನು ನೋಡಿ ಸುಮ್ಮನೆ ಕೂರುವುದು ಸಮಂಜಸವಲ್ಲ. ಮತ್ತೊಮ್ಮೆ ಹೋರಾಟಕ್ಕೆ ಇಳಿಯಬೇಕಾಗಿದೆ. ಈ ಹೋರಾಟ ಊರಿನ ಹಿತಕ್ಕಾಗಿ ನಡೆಸಲೇಬೇಕಾಗಿದೆ ಎಂದರು. ಡ್ರಗ್ಸ್ ದಂಧೆಯಲ್ಲಿ ತೊಡಗಿರುವವರು ಎಷ್ಟೇ ಬಲಶಾಲಿಗಳಾಗಿದ್ದರೂ ಅವರನ್ನು ಸದೆಬಡಿಯುವ ತಾಕತ್ತು ಸಂಘಟನೆಗಳಿಗೆ ಇದೆ. ಇವರನ್ನು ಸಕಲೇಶಪುರದಿಂದ ಬಡಿದೋಡಿಸುವ ತನಕ ನಾವು ಸುಮ್ಮನೆ ಕೂರುವುದಿಲ್ಲ. ಅದಕ್ಕಾಗಿ ಯಾವುದೇ ತ್ಯಾಗ ಹಾಗೂ ಗಂಡಾಂತರವನ್ನು ಸ್ವೀಕರಿಸಲು ನಾವು ಸಿದ್ಧರಿದ್ದೇವೆ ಎಂದು ಹೇಳಿದರು. ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ. ಜನರೇ ಬರ್ತಾ ಇದೆ. ಅದರಿಂದ ಇದನ್ನೆಲ್ಲ ತಡೆಗಟ್ಟಬೇಕು. ಸಕಲೇಶಪುರಕ್ಕೆ ಆ ಹಿಂದಿನ ಹೆಸರೇ ತಂದು ಕೊಡಬೇಕು ಅಂತ ಹೇಳಿ ನಾನು ಎಲ್ಲಾ ಜನ ನಮ್ಮ ಹೋರಾಟಕ್ಕೆ ಮುಂದಿನ ಒಂದು ದೊಡ್ಡ ಹೋರಾಟ ಮಾಡಬೇಕಂತ ನಿರ್ಧಾರ ಮಾಡ್ಕೊಂಡಿದ್ದೀವಿ. ರವಿಯವರು ಕೂಡ ಹೇಳಿದ್ದಾರೆ. ಎಲ್ಲಾ ಸಂಘಟನೆಯವರಿಗೂ ಕೂಡ ಹೇಳಿ ಅವರ ಮನವೊಲಿಸಿ ನಾವು ಕೂಡ ಒಂದು ಹೋರಾಟ ಮಾಡಬೇಕು. ಇದಕ್ಕೆ ಒಂದು ಸರಿಯಾದ ಮಾರ್ಗ, ಸಕಲೇಶಪುರವನ್ನು ಉಳಿಸುವಂತ ಒಂದು ಪರಿಸರ ಉಳಿಸುವಂತ ಒಂದು ಕಾರ್ಯ ಮಾಡಬೇಕು ಅಂತ ಹೇಳಿ ನಾನು ಎಲ್ಲರ ಹತ್ರ ಕೇಳಿಕೊಂಡು ನನ್ನ ಮಾತು. ಇಲ್ಲಿ ವೇದಿಕೆಯಲ್ಲಿರೋರು ನಮ್ಮ ಆಳುವರಿದ್ದಾರೆ, ಇದ್ದಾರೆ, ಮತ್ತೆ ನೀವೆಲ್ಲರೂ ಕೂಡ ನಾವು ಸಕಲೇಶಪುರನ ಬಹಳ ಪ್ರೀತಿ ಮಾಡ್ತೀವಿ. ಸಕಲೇಶಪುರನ ಬಹಳ ಗೌರವಿಸ್ತೇವೆ. ನಾವು ಇಲ್ಲೇ ಬದುಕಿ ಬಾಳಬೇಕಾದಂತ ಜನಗಳು. ಸಕಲೇಶಪುರಕ್ಕೆ ಬೇರೆ ಬೇರೆ ಸಮಸ್ಯೆಗಳಿದೆ. ಕಾಡನ ಸಮಸ್ಯೆ ಅಂತೀವಿ, ಈಗ ಕುಸಿದ ಸಮಸ್ಯೆ ಅಂತೀವಿ, ಯಾವ್ಯಾವ ಸಮಸ್ಯೆಗಳು ಹೇಳ್ತೀವಿ. ಆದ್ರೆ ಒಳಗಡೆ ಒಂದು ಕ್ಯಾನ್ಸರ್ ತರ ಈ ಡ್ರಗ್ಸ್ ಇದೆಯಲ್ಲ, ಅದು ತಿಂತಾ ಇದೆ. ಇದನ್ನ ನೋಡ್ಕೊಂಡು ನಾವು ಸುಮ್ಮನೆ ಇರೋದು ಅಷ್ಟು ಸಮಂಜಸ ಅಲ್ಲ ಅನ್ಸುತ್ತೆ. ನಾವು ಚಳವಳಿಗಳಿಂದ ಬಹಳ ವರ್ಷಗಳಿಂದ ಹಿಂದೆ ಇದೆ. ಅದನ್ನ ಬೇಡ, ಈಗ ಸದ್ಯಕ್ಕೆ ಏನು ಬೇಡ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಇದ್ದು. ಆದರೆ ಈ ಚಳವಳಿಗಾರರು ಈಗ ಮೌನವಾಗಿರೋದು ಯಾಕೋ ಅದು ಸರಿ ಇಲ್ಲ. ಅದಕ್ಕೋಸ್ಕರ ಈ ಡ್ರಗ್ ಮಾಫಿಯಾ ಸಕಲೇಶಪುರನ ಆಕ್ರಮಣ ಮಾಡ್ಕೊತಾ ಇದೆ ಅನಿಸ್ತದೆ. ಯಾಕೆಂತ ಹೇಳಿದ್ರೆ ಈ ಸಕಲೇಶಪುರದಲ್ಲಿ ಯಾರು ಈ ಡ್ರಗ್ ಮಾಫಿಯಾ ನಡೆಸ್ತಾ ಇದ್ರೆ ಅವರೇನೋ ಸಾಮಾನ್ಯ ಜನರೇನು, ಅವರ ಮುಖವಾಡಗಳು ದೊಡ್ಡದಾಗಿದೆ. ಎಲ್ಲ ಸರ್ವ ಪಕ್ಷಗಳು ಕೂಡ ಇದ್ದಾರೆ. ಕಾಂಗ್ರೆಸ್ ಅಲ್ಲಂತೂ ಜಾಸ್ತಿ ಇದ್ದಾರೆ, ಮತ್ತೆ JDS BJP ಕೂಡ ಇದ್ದಾರೆ, ಮತ್ತೆ ಬೇರೆ ಬೇರೆ ಸಂಘಟನೆ ಮುಖವಾಡ ಹಾಕೋದು ಕೂಡ ಇದೆ. ಇವರುಗಳನ್ನ ತಡೆಯೋದಿಕ್ಕೆ ಜನಸಾಮಾನ್ಯರಾದ ಕೆಲವೇ ವ್ಯಕ್ತಿಗಳಿಂದ ಅಸಾಧ್ಯ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಇವರು ಎಲ್ಲೆಲ್ಲಿ ಮಾಮೂಲಿ ಕೊಡ್ತಾರೆ, ಯಾರ್ಯಾರ ಜೊತೆ ಶಾಮೀಲಾಗಿದ್ದಾರೆ ಇವು ಕೂಡ ನಮಗೆ ಗೊತ್ತಿದೆ. ಇವರ ಅಡ್ಡೆಗಳು ಕೂಡ ನಮಗೆ ಸಾಕಷ್ಟು ಗೊತ್ತಿದೆ. ಎಲ್ಲೆಲ್ಲಿ ಹಿಂಗೆ ವ್ಯವಹಾರ ಎಲ್ಲ ಮಾಡ್ತಾರೆ. ನಾವು ಸಕಲೇಶಪುರದ ಜನ, ನಾನು ಮೊದಲೇ ಹೇಳಿದಾಗೆ ಸಕಲೇಶಪುರನ ನಾವು ಉಳಿಸ್ಕೋಬೇಕು, ಬೆಳೆಸಬೇಕು ಅಂತ ನಾವೆಲ್ಲ ಮೊದಲಿಂದ ಕೂಡ ಪ್ರಯತ್ನ ಪಡ್ತೇವೆ. ಈಗ ನಾವು ಅವರಿಗೆ ನಾವು ಹೇಳ್ತೀವಿ, ಈ ಡ್ರಗ್ ದಂಧೆಯನ್ನ ಸಾಧ್ಯವಾದ ನಿಲ್ಲಿಸಿ ನೀವು ಊರಿನ ತೊಲಗುವಂತ ಕೆಲಸವನ್ನ ಮಾಡಿ. ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಒಂದು ಜನಾಂದೋಲನಕ್ಕೆ ಸಿದ್ಧತೆ ಆಗಿದೆ, ಪೂರ್ತಿ ನಡೆಸ್ತಾ ಇದ್ದೀವಿ. ಮುಂದೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ. ನಾವು ಇಲ್ಲಿ ಯಾವುದೇ ಮುಲಾಜಿ ಇಲ್ಲ. ನೀವು ಎಷ್ಟೇ ಬಲಾಢ್ಯರಾಗಿದ್ರು ಕೂಡ ನಾವು ನಿಮ್ಗಿಂತ ಕೂಡ ಬಲಾಢ್ಯ. ಹಾಗಾಗಿ ಈ ಊರಿನ ಜನ ಈ ಆಂದೋಲನಕ್ಕೆ ಸಪೋರ್ಟ್ ಮಾಡ್ತಾರೆ, ಸಾಥ್ ಕೊಡ್ತಾರೆ ಅನ್ನೋದನ್ನು ಹೇಳೋದಕ್ಕೆ ಇಲ್ಲಿ ಬಯಸ್ತೇನೆ. ಸದ್ಯದಲ್ಲೇ ಎಚ್.ಎಂ. ವಿಶ್ವನಾಥ್ ಮಾಜಿ ಶಾಸಕರು ಇವರ ನೇತೃತ್ವದಲ್ಲಿ ಒಂದು ಸಭೆ ಆಗುತ್ತೆ ಸಕಲೇಶಪುರದಲ್ಲಿ. ಅದಾದ ನಂತರ ಬೃಹತ್ ಆಂದೋಲನ ಸಕಲೇಶಪುರದಲ್ಲಿ ಪ್ರಾರಂಭವಾಗುತ್ತೆ. ಆ ಸಂದರ್ಭದಲ್ಲಿ ಯಾರು ಎಲ್ಲೆಲ್ಲಿ ಈ ದಂಧೆಗಳನ್ನು ನಡೆಸ್ತಾರೆ ಅಲ್ಲಿಗೆ ಈ ಆಂದೋಲನದ ಮೂಲಕ ನಾವು ಸ್ಥಳಕ್ಕೆ ತೆರಳಿ, ಈಗ ನಮ್ಗೆ ಹೇಳ್ತಿದ್ರು ಪೊಲೀಸ್ಗಿರಿ ಮಾಡಿದ್ರೆ ನಮ್ಮನ್ನ ಪಕ್ಷ ತಗೋತಾರೆ ಅಂತ. ಆದ್ರೆ ಇಲ್ಲೇ ಅದನ್ನ ನೋಡ್ತಾ ಕೂತ್ರೆ ಸಕಲೇಶಪುರನೇ ಉಳಿಯೋದಿಲ್ಲ. ಇಲ್ಲಿ ಮನೆಗಳೇ ಸ್ಮಶಾನವಾಗಿ ಹೋಗಿದ್ದಾರೆ. ಯಾರ ಮನೆಯಲ್ಲೂ ಬೀಳ್ತಾ ಇಲ್ಲ. ಟಾರ್ಗೆಟ್ ಮಾಡಿ ಶ್ರೀಮಂತರ ಮನೆಯ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ
ಮಾನವಂತರ ಮಕ್ಕಳನ್ನ ಟಾರ್ಗೆಟ್ ಮಾಡಿ ಈ ದಂಧೆಗಳನ್ನ ನಡೆಸ್ತೇವೆ. ಹಾಗಾಗಿ ಇದು ಸುಮ್ಮನೆ ಕೂರುವಂತ ಸಮಯ ಅಲ್ಲ. ಈ ತಿಂಗಳ ಅಂತ್ಯದಲ್ಲೇ ಈ ಆಂದೋಲನಕ್ಕೆ ಚಾಲನೆ ಕೊಡ್ತೀವಿ. ಎಲ್ಲರೂ ಸಕಲೇಶಪುರದ ಎಲ್ಲಾ ಸಾರ್ವಜನಿಕರು, ಎಲ್ಲರೂ ಕೂಡ ವಿದ್ಯಾರ್ಥಿಗಳು, ಮತ್ತೆ ಬೇರೆ ಬೇರೆ ಕನ್ನಡ ಪರ ಸಂಘಟನೆಗಳು, ಸಾಹಿತಿಗಳು, ವಿಚಾರವಂತರು ಎಲ್ಲರೂ ಕೂಡ ಈ ಒಂದು ಆಂದೋಲನಕ್ಕೆ ಕೈ ಜೋಡಿಸ್ಬೇಕು. ಯಾಕೆ ಕೈ ಜೋಡಿಸ್ಬೇಕು ಅಂತ ಹೇಳಿದ್ರೆ, ಇವತ್ತು ನಿಮ್ಮ ಪಕ್ಕದ ಮನೆ ಉರಿತಾ ಇರ್ಬೋದು, ಪಕ್ಕದ ಮನೆ ಹಾಳಾಗ್ತಾ ಇರ್ಬೋದು, ಆದ್ರೆ ನಾಳೆ ಇದು ನಿಮ್ಮ ಮನೆಗೆ ನುಗ್ಗುತ್ತೆ, ಅವಾಗ ಉಳಿಸೋರು ಯಾರು ಇರೋದಿಲ್ಲ. ಹಾಗಾಗಿ ಈ ಒಂದು ಆಂದೋಲನಕ್ಕೆ ಎಲ್ಲರೂ ಕೈ ಜೋಡಿಸಿ ಸಕಲೇಶಪುರವನ್ನ ಅಮಲು ಮುಕ್ತ ಸಕಲೇಶಪುರ ಮಾಡೋದಕ್ಕೆ ಪ್ರಯತ್ನ ಪಡಿ. ಈ ಕೆಲಸ ಶೀಘ್ರವಾಗಿ 2024 ಡಿಸೆಂಬರ್ 31 ಒಳಗೆ ಸಕಲೇಶಪುರ ಅಮಲು ಮುಕ್ತ ಸಕಲೇಶಪುರ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಿದ್ದೀವಿ. ಈ ಆಂದೋಲನಕ್ಕೆ ನೀವೆಲ್ಲರೂ ಕೂಡ ಭಾಗವಹಿಸಿ ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ನಮಸ್ಕಾರ. ಈಗ ಪತ್ರಿಕಾಗೋಷ್ಠಿ ಸ್ಟಾರ್ಟ್ ಮಾಡ್ತಿದ್ವಿ. ವಿಷಯ ಏನಂತ ಹೇಳಿದ್ರೆ, ಸಕಲೇಶಪುರದಲ್ಲಿ ಇತ್ತೀಚೆಗೆ ಮಿತಿ ಮೀರಿದ ಮಾದಕ ದ್ರವ್ಯ ಡ್ರಗ್ಸ್ ಅಂತ ಕರಿತೀವಿ ಎಂದು ಎಲ್ಲಾ ಕಡೆ ವ್ಯಾಪಕವಾಗಿ ಹಬ್ಬಿದೆ. ಏನಂತ ಹೇಳಿದ್ರೆ, ಈ 14ರಿಂದ 22 ಏನೋ ಟೀನೇಜ್ ಕರಿತೀವಿ, ಅದರ ಯುವಕರು ಇವತ್ತು ಮಾದಕ ವಸ್ತುಗಳಿಗೆ ಮಾರಕವಾಗಿ ಹಾನಿಯಾಗಿ ಅವ್ರ ಜೀವನವನ್ನು ನಾಶ ಮಾಡ್ತಿರ್ತಿದ್ದಾರೆ. ನಾವು ಸಾಕಷ್ಟು ಬಾರಿ ಪೊಲೀಸರಿಗಾಗಲಿ ಜಿಲ್ಲಾಡಳಿತದಲ್ಲಿ ಮನವಿ ಮಾಡಿದ್ರು ಕೂಡ ಇಲ್ಲಿವರೆಗೂ ಯಾವುದೇ ತರ ಕ್ರಮ ಕೈಗೊಂಡಿಲ್ಲ. ಪಾಪ ಪೊಲೀಸರು ಹೋಗ್ತಾರೆ, ಅವ್ರು ನಿಂತ್ಕೊಂಡ್ ಬರ್ತಾರೆ, ಅವರೇ ಟ್ರೀಟ್ಮೆಂಟ್ ಕೊಡಿಸಿ ಈಗ ಬಿಡುವಂತ ಪರಿಸ್ಥಿತಿ ಆಗಿದೆ. ಆದ್ರೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಎಕ್ಸಾಂಪಲ್, ಇವತ್ತು ಗಾಂಜಾ ಅನ್ನೋದು ಗಾಂಜಾ ವ್ಯಾಪಕವಾಗಿ ಎಲ್ಲಾ ಕಡೆ ಸಿಗ್ತಾ ಇದೆ. ಎಲ್ಲರಿಗೂ ಕೂಡ ಪೊಲೀಸರಿಗೆ ಗೊತ್ತಿರುತ್ತೆ ಯಾರು ಗಾಂಜಾ ಮಾಡ್ತಾರೆ ಅಂತ, ಆದ್ರೂ ಕೂಡ ಹಿಡಿಯೋದ್ರಲ್ಲಿ ವಿಫಲರಾಗಿದ್ದಾರೆ. ಆಮೇಲೆ ಕೆಲವು ಮೆಡಿಕಲ್ ಶಾಪ್ ಅಲ್ಲಿ ಕೊರೆಕ್ಸ್ ಏನ್ ಬರುತ್ತೆ ಕೆಮ್ಮಿನ ಸಿರಪ್, ಅದನ್ನು ಕೂಡ ವ್ಯಾಪಕವಾಗಿ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಡಾಕ್ಟರ್ಗಳು ಚೀಟಿ ಇಲ್ಲದೇ ಕೊಡ್ತಾ ಇದ್ದಾರೆ. ಅದನ್ನ ಹೆಂಗೆ ಅಂತ ಹೇಳಿದ್ರೆ, ಮುಂದಕ್ಕೆ ಅದರಲ್ಲಿ ಬೆಲೆ ₹100 ಇದ್ರೆ 200-300 ಮಾಡ್ತಿರ್ತಾರೆ. ಆಮೇಲೆ ಮಾತ್ರೆಗಳು ಏನು ವಿದ್ಯೆ ಮಾತ್ರೆ ಬರುತ್ತೆ, ಅದನ್ನ ಆ ತರದ ವಿದ್ಯೆ ಮಾತ್ರೆಗಳು. ಆಮೇಲೆ ಕೆಲವು ಸ್ಟೇಷನರಿ ಅಂಗಡಿ ಸಿಗ್ತಾವಲ್ಲ, ಇದು ಏನು ಇದು ವೈಟ್ನರ್ ಸೊಲ್ಯೂಷನ್, ಇವನು ಕೂಡ ವ್ಯಾಪಕವಾಗಿ ಏನು ಅಂಗಡಿ ಕೇಳೋದನ್ನೆಲ್ಲ ಕೊಡ್ತಾ ಇದ್ದಾರೆ. ಈಗಾಗಲೇ ಇಂಥೇ ಒಂದು ಪ್ರಕರಣ ಆಗಿತ್ತು. ಕೆಲವೊಂದು ಮೆಡಿಕಲ್ ಶಾಪ್ ನ ಹಿಡಿದು ಅದನ್ನ ಕೇಸಲ್ಲಿ ಆಗಿದೆ. ಆದ್ರೂ ಕೂಡ ಮಿತಿ ಮೀರಿ ಬಿಡ್ತಾ ಇದೆ. ಮತ್ತೆ ಈ ಪೆಟ್ರೋಲ್ ಬಂಕ್ಗಳಲ್ಲಿ ಸಿಗುವಂತ ಪೆಟ್ರೋಲ್ಗಳು, ಗಾಡಿಗಳ ಪೆಟ್ರೋಲ್ ತಂದ ಕಾಟನ್ನಲ್ಲಿ ಈ ತರ ವ್ಯಾಪಕವಾಗಿ ನಡೀತಾ ಇದೆ. ದಯಮಾಡಿ ಇದನ್ನ ಸಕಲೇಶಪುರನ ಅಮಲು ಮುಕ್ತ ಸಕಲೇಶಪುರನ ಮಾಡಬೇಕು ಅಂತ ನಾಗರಿಕ ವೇದಿಕೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ವಿ. ಎಲ್ಲ ಸಕಲೇಶಪುರದ ಸಮಸ್ತ ನಾಗರಿಕರು ಕೂಡ ಇದನ್ನು ಭಾಗವಹಿಸಬೇಕು. ಇದ್ರ ಉದ್ದೇಶ ಅಷ್ಟೇ, ಯುವಕರನ್ನ ಯಾರು ಈ ಡ್ರಗ್ಸ್ ಮಾದಕ ವಸ್ತುಕ್ಕೆ ಬಲಿಯಾಗಿರ್ತಾರೆ ಅವ್ರನ್ನ ಸರಿದಾರಿಗೆ ತರುವಂತ ಪ್ರಯತ್ನ ಮಾಡಬೇಕು. ಎಲ್ಲರೂ ಕೂಡ ಸಹಕಾರ ಮಾಡಬೇಕು, ಎಲ್ಲರೂ ಕೈ ಜೋಡಿಸಿ ಮಾಡಬೇಕು. ನಾವು ಕೂಡ ಕೆಲವು ವಸ್ತುಗಳನ್ನೆಲ್ಲ ಹೇಳೋದಿಷ್ಟಿಲ್ಲ, ಯಾರೇ ಬಂದ್ರು ಕೂಡ ಚೀಟಿಯಿಂದಲೇ ಮೆಡಿಕಲ್ ಶಾಪ್ಗಳಲ್ಲಿ ಈ ಮಾದಕ ವಸ್ತುಗಳನ್ನ ಕೊಡ್ಬೇಡಿ. ಆಮೇಲೆ ಸ್ಟೇಷನರಿ ಅಂಗಡಿಗಳನ್ನು ಕೂಡ ಇಂಥದ್ದೆಲ್ಲ ವೈಟ್ನರ್ ಸೊಲ್ಯೂಷನ್ ಸಿಗ್ತದೆ, ಅದನ್ನು ಕೊಡ್ಬೇಡಿ. ನೀವು ಕೂಡ ಸಹಕಾರ ಮಾಡಿ ಸಕಲೇಶಪುರ ಅಮಲು ಮುಕ್ತ ಸಕಲೇಶಪುರ ಮಾಡಬೇಕು ಅಂತ ಹೇಳಿ ಎಲ್ಲರನ್ನೂ ಕೇಳ್ತಾರೆ.